ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿ ಸದ್ಯ ಈಗ ತ್ಯಾಗಕ್ಕೆ ಸಿದ್ಧರಾಗಿದ್ದಾರೆ. ಯೋಜನೆ ಕೈಬಿಟ್ರೆ 32 ಎಕರೆ ಜಮೀನನ್ನ ನಾನು ಸಾರ್ವಜನಿಕ ಬಳಕೆಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಿಖಿಲ್ ಸವಾಲನ್ನ ಹಾಕಿದ್ದಾರೆ. ಈ ಕುರಿತಂತೆ ಅಪ್ಡೇಟ್ಸ್ ಇದೆ ಸದ್ಯಕ್ಕೆ. ನೋಡಿ, ನಿಖಿಲ್ ಕುಮಾರಸ್ವಾಮಿ ತ್ಯಾಗಕ್ಕೆ ಮೊರೆ ಹೋಗಿರುವಂತದ್ದು. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ನಿಖಿಲ್ ಕುಮಾರಸ್ವಾಮಿ ತ್ಯಾಗಕ್ಕೆ ಸಿದ್ಧರಾಗಿದ್ದಾರೆ. ಹಾಗಿದ್ರೆ ನೋಡಿ, ನೀವು ಯೋಜನೆಯನ್ನ ಕೈಬಿಟ್ರೆ 32 ಎಕರೆ ಜಮೀನನ್ನ ನಾನು ಸಾರ್ವಜನಿಕ ಬಳಕೆಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಿಖಿಲ್ ಕುಮಾರಸ್ವಾಮಿ ಡಿಕೆಶಿಗೆ ನೇರವಾಗಿ ಸವಾಲನ್ನ ಹಾಕಿದ್ದಾರೆ. ಭೂಸ್ವಾಧೀನ ರದ್ದು ಮಾಡಿದ್ರೆ ಶಾಲೆ, ಆಸ್ಪತ್ರೆಗೆ ಜಮೀನನ್ನು ಕೊಟ್ಬಿಡ್ತೀನಿ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ಬಿಡದಿ ಪಾದಯಾತ್ರೆಯಲ್ಲಿ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನೋಡಿ, ನನ್ನ ಹೆಸರಲ್ಲಿ 5 ಎಕರೆ ಜಮೀನನ್ನ ಸರ್ಕಾರಕ್ಕೆ ನಾನು ಬಿಟ್ಕೊಡ್ತೀನಿ, ನೀವು ಈ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಬಿಟ್ಬಿಡ್ತೀರಾ? ನಮ್ಮ ಕುಟುಂಬದ 32 ಎಕರೆ ಜಮೀನು ಕುರಿತು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ನೋಡಿ, ನೀವು 100 ಎಕರೆ ಬೇನಾಮಿ ಆಸ್ತಿ ಅಂತ ಇದೆ ನಮ್ಮ ಹತ್ರ ಅಂತ ಹೇಳಿದಿರಲ್ಲ, ಆ ಆರೋಪನೇ ಸುಳ್ಳು ಅಂತ ಹೇಳಿ ತಿರುಗೇಟನ್ನ ಕೊಟ್ಟಿರುವಂತದ್ದು ನಿಖಿಲ್ ಕುಮಾರಸ್ವಾಮಿ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಪಾದಯಾತ್ರೆಯಲ್ಲಿ ಸದ್ಯ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸರಾಗವಾಗಿ ಭಾಗಿಯಾಗ್ತಾ ಇದ್ದಾರೆ. ಇವತ್ತು ಅಲ್ಲಿ ಬೈಕ್ ರ್ಯಾಲಿ ಕೂಡ ನಡೀತಾ ಇದೆ. ಹಲವಾರು ರೈತ ಸಂಘಟನೆ ಕೂಡ ಈ ಒಂದು ರ್ಯಾಲಿಯಲ್ಲಿ ಭಾಗಿಯಾಗಿರುವಂತದ್ದು. ಜೊತೆಗೆ ಈ ಯೋಜನೆಗಾಗಿ ಸದ್ಯ ಬಿಡದಿ ಭಾಗದಲ್ಲಿ ನಡೀತಿರುವಂತಹ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಸರ್ಕಾರ ಏನಾದ್ರೂ ಕೈ ಬಿಟ್ರೆ ನನ್ನ ಹೆಸರಲ್ಲಿ 5 ಎಕರೆ ಇದೆ, ನನ್ನ ಆಸ್ತಿ ಇದೆ, ಹಾಗಾಗಿ ಅದನ್ನ ಆ ಭೂಮಿಯನ್ನ ನಾನು ರೈತರಿಗೆ, ಮಕ್ಕಳಿಗೆ ಎಜುಕೇಶನ್ಗೆ ಅಥವಾ ರೈತರಿಗೆ ನಾನು ಬಿಟ್ಕೊಡ್ತೀನಿ. ಒಟ್ಟು 32 ಎಕರೆ ಜಮೀನನ್ನ ಸಾರ್ವಜನಿಕ ಹಿತಾಸಕ್ತಿಗಾಗಿ ಶಾಲೆ ಅಥವಾ ಆಸ್ಪತ್ರೆ ನಿರ್ಮಾಣಕ್ಕೆ ನಾನು ನೀಡೋಕ್ ಸಿದ್ಧ ಅಂತ ಹೇಳಿ ಇಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ. ಆದ್ರೆ ನೀವು ಈಗ ಪಣ ತೊಟ್ಟಿರುವಂತಹ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈ ಬಿಡ್ತೀರಾ ಎಂಬ ಸವಾಲನ್ನ ಕೂಡ ಹಾಕಿದ್ದಾರೆ. ನೋಡಿ, ನಮ್ಮ ಕುಟುಂಬದ ಜಮೀನು ಖರೀದಿ ಕಾನೂನುಬದ್ಧವಾಗಿದೆ. ಅಲ್ಲಿನ ಸ್ಥಳೀಯ ಶಾಸಕ ಹೇಳ್ತಾರೆ, ಎಚ್.ಡಿ. ಕುಮಾರಸ್ವಾಮಿ ಅಲ್ಲಿ ಬೇನಾಮಿ ಆಸ್ತಿ 100 ಎಕರೆ ಆಸ್ತಿಯನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿಕೆ ಕೊಟ್ಟಿದ್ರು. ಆ ಕುರಿತಂತೆ ನಿಖಿಲ್ ಕುಮಾರಸ್ವಾಮಿ ಇವತ್ತು ರಿಯಾಕ್ಷನ್ ಕೊಟ್ಟಿದ್ದಾರೆ. ಬೇನಾಮಿ ಆಸ್ತಿಯ ಆರೋಪಗಳನ್ನೆಲ್ಲ ಇಲ್ಲಿ ತಳ್ಳಿ ಹಾಕಿದ್ದಾರೆ. ನೋಡಿ, ಡಿನೋಟಿಫಿಕೇಶನ್ ವಿಚಾರದಲ್ಲಿ ಸರ್ಕಾರದ ನಿಲುವಿನ ನಿರ್ಧಾರವನ್ನು ಕೂಡ ಇಲ್ಲಿ ಪ್ರಶ್ನೆ ಎತ್ತಿರುವಂತದ್ದು. ಒಟ್ಟಾರೆಯಾಗಿ ನಿಖಿಲ್ ಸವಾಲಿಗೆ ಕಾಂಗ್ರೆಸ್ ಏನ್ ಹೇಳುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿರುವಂತದ್ದು. ನಿಖಿಲ್ ಸರಾಗವಾಗಿ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಧ್ವನಿ ಎತ್ತಿದ್ದು ಎಚ್.ಡಿ. ದೇವೇಗೌಡರು, ಅದಾದ್ಮೇಲೆ ನಿಖಿಲ್ ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ ಸರಾಗವಾಗಿ, ಜೊತೆಗೆ ಜೆಡಿಎಸ್ ನ ಕಾರ್ಯಕರ್ತರು ಬಿಡದಿ ರೈತರ ಜೊತೆ ನಿಮ್ ಜೊತೆ ನಾವಿದೀವಿ ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾನೆ ಇದ್ದಾರೆ. ರೈತರ ಭೂಮಿ ರೈತರು ಅಂತ ಅಂದ್ರೆ ಅದು ತಾಯಿ ಮಕ್ಕಳ ಕರುಳು ಬಳ್ಳಿ ಸಂಬಂಧ. ನಿಮಗೆ ನಮ್ಮ ಸಪೋರ್ಟ್ ಯಾವಾಗ್ಲೂ ಇರುತ್ತೆ. ನಿಮ್ಮ ಭೂಮಿಯನ್ನ ನಾವು ಯಾವತ್ತೂ ಕೂಡ ಕಸಿದುಕೊಳ್ಳೋಕೆ ಬಿಡೋದಿಲ್ಲ ಎಂಬಂತ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಈಗ ಸದ್ಯ ರೈತರ ಜೊತೆಗೆ, ಬಿಡದಿ ರೈತರ ಜೊತೆಗೆ ಇದ್ದು ಯಥೇಚ್ಛವಾಗಿ ಹೋರಾಟಗಳಲ್ಲಿ, ವಿಚಾರಗಳಲ್ಲಿ ಎಲ್ಲದರಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಅದರ ಜೊತೆಗೆ ಅವರ ತಂದೆ ಮೇಲೆ ಬಂದಂತಹ ಆರೋಪವನ್ನ ಕೂಡ ಇಲ್ಲಿ ಅವರು ತಳ್ಳಹಾಕ್ಬಿಟ್ಟಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ 100 ಎಕರೆ ಬೇನಾಮಿ ಆಸ್ತಿ ಮಾಡ್ಕೊಂಡಿದ್ದಾರೆ ಅನ್ನುವಂಥ ವಿಚಾರವನ್ನ ಅವರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ನೋಡಿ, 100 ಎಕರೆ ಆಸ್ತಿ ಏನೂ ಇಲ್ಲ, ಕೋವಿಡ್ ಸಂದರ್ಭದಲ್ಲಿ ನಾವು ಅದನ್ನ ಪರ್ಚೇಸ್ ಮಾಡಿರೋದು, ಇದಕ್ಕೆ ನಮ್ಮ ಹತ್ರ ಎಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ ಇದೆ. ನೀವೇನಾದ್ರೂ ಬಿಡದಿ ಟೌನ್ಶಿಪ್ ಯೋಜನೆ, ಅದು ರೈತರ ವಿರುದ್ಧವಾಗಿ ಯೋಜನೆಯನ್ನ ಕೈಗೊಂಡಿದ್ದೀರಲ್ಲ, ಇದನ್ನ ನೀವು ಕೈ ಬಿಡ್ತೀರಾ ಅಂತ ಅಂದ್ರೆ ನನ್ನ ಹೆಸರಲ್ಲಿ 5 ಎಕರೆ ಇದೆಯಪ್ಪ, 32 ಎಕರೆ ಸಪರೇಟ್ ಆಗಿದೆ, ಅದನ್ನ ನಾನು ಬೇಕಾದ್ರೆ ಬಿಟ್ಕೊಡ್ತೀನಿ. ನೇರವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಡಲ್ಲ, ನಾನು ಖುದ್ದಾಗಿ ಮಕ್ಕಳ ಎಜುಕೇಶನ್ಗೋ ಅಥವಾ ರೈತರ ಹೈನುಗಾರಿಕೆ, ರೈತರಿಗೆ ಬೇಕಾಗಿರುವಂತ ಬಳಕೆಗೋ ನಾನು ಖುದ್ದಾಗಿ ಬಿಟ್ಕೊಡ್ತೀನಿ, ಅದನ್ನ ಮುಖ್ಯಮಂತ್ರಿ ಥ್ರೂ ನಾನು ಬಿಟ್ಕೊಡಲ್ಲ ಎಂಬಂತ ಮಾತುಗಳನ್ನ ಕೂಡ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು.